ಚಾಮರಾಜನಗರ ಜಿಲ್ಲೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಬೆಳಗ್ಗೆ 21ನೇ ತಾರೀಕು ಬೆಳಗ್ಗೆ 8 ಗಂಟೆಯಿಂದ ಪ್ರಾರಂಭವಾದಂಥ ಮತದಾನ ಪ್ರಕ್ರಿಯೆ ಸಂಜೆವರೆಗೂ ನಡೀತಾ ಇದೆ. ಇದರ ಪ್ರಯುಕ್ತ ಮಾಜಿ ಶಾಸಕಿ ಅಖಿಲ ಭಾರತ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಷ್ಟ್ರೀಯ ಉಪಾಧ್ಯಕ್ಷರಂತಹ ಶ್ರೀಮತಿ ಪರಿಮಳ ನಾಗಪ್ಪ, ಡಾಕ್ಟರ್ ಪ್ರೀತಮ್ ನಾಗಪ್ಪ, KMF ಚಾಮುಲ್ ನಿರ್ದೇಶಕರಾದಂತಹ YC ನಾಗೇಂದ್ರ, KMF ರಾಜ್ಯ ನಿರ್ದೇಶಕರಂತಹ ನಂಜುಂಡಸ್ವಾಮಿ ಸೇರಿದಂತೆ ಅನೇಕ ಮುಖಂಡರುಗಳು ಈ ಸಂದರ್ಭದಲ್ಲಿ ಬಂದು ಮತದಾನವನ್ನು ಚಲಾಯಿಸಿದರು. ವಿವಿಧ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಮತ್ತು ಕೊಳ್ಳೇಗಾಲ ತಾಲೂಕು ನಿರ್ದೇಶಕರ ಸ್ಥಾನಕ್ಕೆ ವಿವಿಧ ಸ್ಪರ್ಧಿಗಳು ಸ್ಪರ್ಧೆ ಮಾಡಿದರು. ಹಾಗಾಗಿ ಈ ಸ್ಪರ್ಧೆಗೆ ಕಳೆದ 15-20 ದಿನ ಒಂದು ತಿಂಗಳಿಂದಲೂ ಕೂಡ ನಾಮಪತ್ರ ಸಲ್ಲಿಸಿದ ದಿನದಿಂದ ಅವರು ಅನೇಕ ಕಡೆ ಮತಯಾಚನೆ ಮಾಡಿದರು. ಹಾಗಾಗಿ ಅಲ್ಲಲ್ಲಿ ಇವತ್ತು ಬಿರುಸಿನ ಮತದಾನಕ್ಕೆ ಇಡೀ ರಾಜ್ಯಾದ್ಯಂತ ನಡೀತಾ ಇದೆ ಈ ಚುನಾವಣೆ. ಇದು ಕೊಳ್ಳೇಗಾಲ ತಾಲೂಕೊಂದೇ ಅಲ್ಲ, ಇವತ್ತು ಇಡೀ ರಾಜ್ಯಾದ್ಯಂತ ನಡೀತಿರುವಂಥ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಚುನಾವಣೆಗಳ ಪ್ರಕ್ರಿಯೆ ನಡೀತಾ ಇದೆ. ಹಾಗಾಗಿ ಜಿಲ್ಲಾ ನಿರ್ದೇಶಕರ ಚುನಾವಣೆ ಮತ್ತು ಕೊಳ್ಳೇಗಾಲ ತಾಲೂಕು ನಿರ್ದೇಶಕರ ಚುನಾವಣೆ ಈಗ ನಡೀತಾ ಇದೆ. ಅನೂರು ತಾಲೂಕಿನಲ್ಲಿ ಸಂಪೂರ್ಣವಾಗಿ ಅವಿರೋಧ ಆಯ್ಕೆಯಾಗಿದೆ. ಚಾಮರಾಜನಗರದಲ್ಲಿ ಅಧ್ಯಕ್ಷ ಸ್ಥಾನ ಅವಿರೋಧ ಆಯ್ಕೆಯಿದೆ. ಕೊಳ್ಳೇಗಾಲದ ತಿಮ್ಮರಾಜ ಪುಟ್ಟಣ್ಣವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹಾಗಾಗಿ ಕೊಳ್ಳೇಗಾಲ ಗುರುಮಲ್ಲೇಶ್ವರ ಕಾನ್ವೆಂಟ್ನಲ್ಲಿ ನಡೆದಂಥ ಶಾಲೆಯಲ್ಲಿ ಇವತ್ತು ಅದಕ್ಕೆ ಕೊಂಗೇರಿಗೌಡ ಹಾಸ್ಟೆಲ್ ಅಂತ ಹೇಳ್ತಾರೆ, ಅಲ್ಲಿ ಇವತ್ತು ಚುನಾವಣೆ ಪ್ರಕ್ರಿಯೆ ನಡೀತಿತ್ತು. ಇದರಲ್ಲಿ ಕೊಳ್ಳೇಗಾಲ, ಹನೂರು ಮತ್ತು ಯಳಂದೂರು ಸುಮಾರು 1440 ಮತದಾರರು ತಮ್ಮ ಮತ ಚಲಾಯಿಸಲು ಬೆಳಗ್ಗೆಯಿಂದಲೇ ಉತ್ಸುಕತೆಯಿಂದ ಪಾಲ್ಗೊಂಡಿದ್ದರು. ಬಿರುಸಿನ ಮತದಾನ ನಡೆದಿದೆ ಮಧ್ಯಾಹ್ನದವರೆಗೂ ಕೂಡ. ಹಾಗಾಗಿ ಬಹಳಷ್ಟು ಮತದಾರರುಗಳು ಇಲ್ಲಿ ತಮ್ಮ ಹೆಸರುಗಳು ಸೇರ್ಪಡೆ ಆಗಿಲ್ಲ ಅನ್ನೋದು ಕೆಲವ್ರಿಗಿತ್ತು. ಆದರೂ ಕೆಲವ್ರದ್ದು ಭಾಳಷ್ಟು ಜನರ ಹೆಸರುಗಳು ಇತ್ತು. ಹಾಗಾಗಿ ಅವರೆಲ್ಲ ಮತ ಚಲಾಯಿಸಲು ದೂರದ ಪ್ರದೇಶಗಳಿಂದ ಸುಮಾರು ಕೊಳ್ಳೇಗಾಲ ವಿವಿಧ ಭಾಗಗಳಿಂದ ಬಂದಿದ್ದವರು, ಅನೂರಿನ ದೂರದ ಪ್ರದೇಶಗಳು ಒಂದು 60-70 ಕಿಲೋಮೀಟರ್ 80 ಕಿಲೋಮೀಟರ್ಗಳಿಂದ ಎಲ್ಲೆಲ್ಲಿ ಮತ ಇದ್ದವರು ಕೂಡ ಇಲ್ಲಿ ಬಂದು ಮತ ಚಲಾಯಿಸಲು ಬೆಳಗ್ಗೆಯಿಂದಲೇ ಉತ್ಸುಕತೆಯಿಂದ ಪಾಲ್ಗೊಂಡಿದ್ದರು. ಹಾಗಾಗಿ ಚುನಾವಣಾ ನಿರ್ವಹಣಾ ಸಮಿತಿ ಕೂಡ ಭಾಳ ಕಟ್ಟುನಿಟ್ಟಾಗಿ ಭಾಳಷ್ಟು ಪೊಲೀಸ್ ಬಿಗಿ ಬಂದೋಬಸ್ತಿನಲ್ಲಿ ಮತ್ತು ತಾಲೂಕು ಘಟಕದ ಇಂದಿನ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಮತ್ತು ನಿರ್ವಹಣಾ ಸಮಿತಿ ಕೂಡ ಇದಕ್ಕೆ ಒಂದು ನೇಮಕ ಮಾಡಿಕೊಂಡಿದ್ದರು. ಹಾಗೆ ಈ ಚುನಾವಣೆಯನ್ನು ಬಹಳ ಶಾಂತಿಯುತವಾಗಿ ಮಾಡಬೇಕು ಅಂತ ಹೇಳಿ ಸಾಲುಗಟ್ಟಿ ಮತ ಚಲಾಯಿಸುವವ್ರಿಗೆಲ್ಲರಿಗೂ ಕೂಡ ಎಲ್ಲ ಥರ ಅವ್ರಿಗೆ ಸೌಲಭ್ಯಗಳನ್ನು ಕಲ್ಪಿಸಲಾಗಿತ್ತು. ನೀರಿನ ವ್ಯವಸ್ಥೆ ಆಗ್ಬೋದು, ಆಹಾರದ ವ್ಯವಸ್ಥೆ, ಉಪಹಾರದ ವ್ಯವಸ್ಥೆ ಆಗ್ಬೋದು, ನೆರಳಿನ ವ್ಯವಸ್ಥೆ ಆಗ್ಬೋದು. ಹಾಗಾಗಿ ಎಲ್ಲ ಥರ ಅನುಕೂಲಕರವಾಗಿ ಇರಲಿ ಅಂತ ಹೇಳಿ ಬಹಳ ವಿಶೇಷವಾಗಿ ನಡೀತು. ತಾಲೂಕು ಅಧ್ಯಕ್ಷ ಸ್ಥಾನ ವಿರೋಧ ಆಯ್ಕೆ ಆಯಿತು ಕೊಳ್ಳೇಗಾಲ, ಯಳಂದೂರು ಮತ್ತು ಹನೂರಿನಲ್ಲಿ. ಚಾಮರಾಜನಗರದಲ್ಲಿ ಹೀಗೆ ಅವಿರೋಧ ಆಯ್ಕೆಗಳು ನಡೀತಿದೆ. ಅದೇ ಈ ತಾಲೂಕು ನಿರ್ದೇಶಕರ ಚುನಾವಣೆಗಳು ಮತ್ತು ಜಿಲ್ಲಾ ನಿರ್ದೇಶಕರ ಚುನಾವಣೆ ನಡೀತಾ ಇದೆ. ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ನಂಜಪ್ಪ ಮತ್ತು 2ನೇ ಬಾರಿ ಆಯ್ಕೆಗೆ ಬಯಸಿರುವಂಥ ಮೂಡ್ನಪುರ ನಂದೀಶ್ ಅವರು ಕೂಡ ಸ್ಪರ್ಧೆಗೆ ಭಾಳ ಪ್ರಬಲ ಪೈಪೋಟಿ ನೀಡಿದ್ದಾರೆ. ಹಾಗಾಗಿ ಒಬ್ರಿಗೊಬ್ಬರು ಪರಸ್ಪರ ಪೈಪೋಟಿಯಿಂದ ನೋಡೋಣ ಇದು ಎಷ್ಟೊತ್ತಿಗೆ ಏನು ಮತದಾನ ಮುಗೀತದೆ, ಎಷ್ಟೊತ್ತಿಗೆ ಇದರ ಕೌಂಟಿಂಗ್ ಮುಗೀತದೆ ಅಂತ ಹೇಳಬೇಕು. ಇದು ಚಾಮರಾಜನಗರದಲ್ಲೇ ಅದರ ಕೌಂಟಿಂಗ್ ವ್ಯವಸ್ಥೆ ಇರೋದರಿಂದ ಬಿರುಸಿನ ಮತದಾನ ಬಹಳ ಜೋರಾಗಿ ನಡೀತಾ ಇದೆ ಅಂತ ಹೇಳ್ತಾ, ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಚುನಾವಣೆಗೆ ಬರೀ ಚುನಾವಣೆ ಮಾಡೋದು ಅದು ದೊಡ್ಡ ವಿಚಾರ ಅಲ್ಲ, ನಡೀತಾ ಇದೆ. ಆದರೆ ಒಳ್ಳೆಯವ್ರನ್ನ ಆಯ್ಕೆ ಮಾಡಬೇಕು ಮತ್ತು ಸಮಾಜದ ಬಗ್ಗೆ ಕಾಳಜಿ ಇರಬೇಕು, ಸಮಾಜದಲ್ಲಿ ಎಲ್ಲರೂ ಸಿಕ್ಕಬೇಕು, ಸಮಾಜದ ಸಂಕಷ್ಟಗಳಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ಒಂದಷ್ಟು ಜನರನ್ನು ಹುಡುಕಿ ಮಾಡ್ತಾಯಿದ್ದಾರೆ. ಈಗಾಗಲೇ 21 ನಿರ್ದೇಶಕರು ಕೊಳ್ಳೇಗಾಲ ತಾಲೂಕು ನಿರ್ದೇಶಕರ ಚುನಾವಣೆ ಹಾಗೂ ಕೂಡ ಅದು ಇತ್ತು. 20 ಜನರನ್ನ ಆಯ್ಕೆ ಮಾಡಬೇಕಾಗಿತ್ತು, ಆದರೆ 7 ಜನ ಇದ್ದರು. 13 ಜನ ಇಲ್ಲಿ ಪುರುಷ ನಿರ್ದೇಶಕರ ಚುನಾವಣೆಗೆ ಪ್ರಬಲ ಪೈಪೋಟಿ ನೀಡಿದ್ದಾರೆ. ಅದರಲ್ಲಿ 17 ಜನ ಸ್ಪರ್ಧಿಗಳಿದ್ದಾರೆ. ಹಾಗಾಗಿ 4 ಜನ ಎಕ್ಸ್ಟ್ರಾದಿಂದ ಚುನಾವಣೆ ನಡೀತು. ಅವಿರೋಧ ಆಯ್ಕೆ ಆಗಬೇಕಾಗಿದ್ದರೆ 13 ಜನ ಆಗಿದ್ದಿದ್ರೆ ಅವಿರೋಧ ಆಯ್ಕೆ ಆಗಿಬಿಡ್ತಿತ್ತು. ಆದರೂ ಚುನಾವಣೆ ನಡೀತಾ ಇದೆ 4 ಜನರಿಗೋಸ್ಕರ. ಈ ಚುನಾವಣೆಗೆ ಸಮಾಜದವರು ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ, ಹೇಗೆ ಮತ್ತು ಯಾರ್ಯಾರು ಏನು ಅಭಿಪ್ರಾಯ ಹೇಳಿದ್ರು ಅನ್ನೋದನ್ನು ಖುದ್ದಾಗಿ ಅವಳ ಯೂಟ್ಯೂಬ್ ಚಾನಲ್ ಮಾತಾಡಿಸಿ ಈಗ ಅಲ್ಲಿ ಸ್ಥಳಕ್ಕೆ ಹೋಗಿದ್ದಾಗ ಅಲ್ಲಿ ಏನೇನು ನಡೀತು, ಆ ಚುನಾವಣೆ ಪ್ರಕ್ರಿಯೆಗಳು ಹೇಗೆ ನಡೀತಾ ಇದೆ, ಜನರು ಹೇಗೆ ಭಾಗವಹಿಸಿದ್ದಾರೆ, ಅಲ್ಲಿ ವ್ಯವಸ್ಥೆಗಳು ಹೇಗೆ ನಡೀತಾ ಇದೆ, ಚುನಾವಣೆ ಮತದಾನ ಹೇಗೆ ನಡೀತಾ ಇದೆ ಮತ್ತು ಯಾವ ಊರಿಂದ ಪ್ರದೇಶಗಳಿಂದ ಬಂದಿರೋ ಮುಖಂಡರುಗಳು ಏನೇನು ಅಭಿಪ್ರಾಯ ಹೇಳಿದ್ರು ಕೆಲವರೆಲ್ಲ ಅಂತ ಹೇಳಿ ನಾವೊಂದು 3-4 ಜನರನ್ನು ಮಾತಾಡಿಸಿದ್ದೀವಿ. ಹಾಗಾಗಿ ಅದನ್ನು ಕೂಡ ಇಲ್ಲಿ ನಾವು ಕೊನೆಯಲ್ಲಿ ನೀವು ಪೂರ್ತಿ ವಿಡಿಯೋ ನೋಡುವಾಗ ಅದು ಕೂಡ ಇದೆ. ಮತ್ತು ಇಲ್ಲಿ ಜನರು ಅಲ್ಲಲ್ಲಿ ತಮ್ಮ ಜನರಿಗೆ ಮತ್ತು ಮತದಾರರಿಗೆ ಏನು ಬೇಕೋ ಅವ್ರಿಗೆ ಮತ ವ್ಯವಸ್ಥೆಯ ಚೀಟಿಗಳನ್ನಾಗಲಿ ಮತ್ತು ಗುರುತಿನ ಚೀಟಿ ಆಗಲಿ, ಹಾಗಾಗಿ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಮತಗಳು ಅಂತಿದೆ ಅಷ್ಟು ಮತಗಳನ್ನು ಹಾಕೋರಿಗೆ ಎಲ್ಲ ಥರ ಮಾಹಿತಿಗಳನ್ನು ಕೊಡೋದಕ್ಕೋಸ್ಕರ ಎಲ್ಲ ಕಡೆ ಸಿದ್ಧತೆ ಮಾಡ್ಕೊಂಡಿದ್ರು. ಹಾಗಾಗಿ ಅಲ್ಲಿ ಜನ ಸರ್ ನಮಸ್ಕಾರ. ಚುನಾವಣೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಚುನಾವಣೆ ಬಿರುಸಿನಿಂದ ನಡೀತಾ ಇದೆ ಸರ್, ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್?
ಅಖಿಲ ಭಾರತ ವೀರಶೈವ ಮಹಾಸಭೆದು ಇವತ್ತು ಇಡೀ ರಾಜ್ಯದಾದ್ಯಂತ ನಡೀತಾ ಇದೆ. ಅದರಲ್ಲೂ ನಮ್ಮ ಚಾಮರಾಜ ಜಿಲ್ಲೆ ಮತ್ತು ನಮ್ಮ ಕೊಳ್ಳೇಗಾಲ ತಾಲೂಕು ಸುಧಾ ನಡೀತಾ ಇದೆ. ತಾಲೂಕಲ್ಲೂ ಸುಧಾ ಇವತ್ತು ಬಿರುಸಿನ ಮತದಾನ ನಡೀತಾ ಇದೆ. ಯಾಕಂತಂದ್ರೆ ತಾಲೂಕಲ್ಲಿ ನಮ್ಮಲ್ಲಿ 17 ಜನ ಸ್ಪರ್ಧಿಗಳಿದ್ದಾರೆ. ಅದರಲ್ಲಿ ನಮಗೆ 13 ಜನ ನಾವು ಆಯ್ಕೆ ಮಾಡಬೇಕಾಗಿದೆ. ಅದರಿಂದ 4 ಜನ ಎಕ್ಸ್ಟ್ರಾ ಆದ್ರಿಂದ ಇವತ್ತು ಎಲೆಕ್ಷನ್ ಮಾಡೋ ಪರಿಸ್ಥಿತಿ ಬಂದಿದೆ. ಆದ್ರೂ ಜನಾಭಿಪ್ರಾಯದಂತೆ ಇವತ್ತು ಎಲೆಕ್ಷನ್ ನಡೀತಾ ಇದೆ. ಅದು ಒಳ್ಳೆ ರೀತಿಯಲ್ಲಿ ಸಮಾಜ ಸೇವೆ ಯಾರು ಮಾಡಿದ್ದಾರೆ, ಸಮಾಜಕ್ಕೆ ಯಾರು ಇನ್ನು ಮುಂದೆ ಅವರು ಉನ್ನತವಾಗಿ ಕೆಲಸ ಮಾಡ್ತಾರೆ ಅಂತವ್ರನ್ನ ಅವರು ಜನಗಳು ನಮ್ಮ ಸಮಾಜದಲ್ಲಿ ಆಯ್ಕೆ ಮಾಡೋದಕ್ಕೆ ಎಲ್ಲ ಹೇಳಿದ್ದಾರೆ. ನೋಡೋಣ ಮುಂದಿನ ದಿನಗಳು ಯಾವ ರೀತಿ ಆಗುತ್ತೆ, ಇವತ್ತಿನ ದಿನದಲ್ಲಿ ಹೆಂಗಿರುತ್ತೆ ನೋಡೋಣ. ಹಂಗೆ ಜಿಲ್ಲೆಯಲ್ಲೂ ಸುಧಾ ಇವತ್ತು ನಮ್ಮಲ್ಲಿ ಜಿಲ್ಲೆಯಲ್ಲಿ ನಮ್ಮ ಅಂಗಳದ ನಂಜಪ್ಪನವರು ಮತ್ತು ನಂದೀಶ ಅಂತ ಇಬ್ರು ಸ್ಪರ್ಧೆ ಮಾಡಿದ್ದಾರೆ. ಅಲ್ಲೂ ಇವತ್ತು ಇಡೀ ಜಿಲ್ಲಾದಾದ್ಯಂತ ಬಿರುಸಿನ ಮತ ನಡೀತಾ ಇದೆ. ಅದು ನಮ್ಮ ಕೊಳ್ಳೇಗಾಲ ತಾಲೂಕಲ್ಲಿ ನಡೀತಾ ಇರೋದ್ರಿಂದ ಕೊಳ್ಳೇಗಾಲ, ಹನೂರು ಮತ್ತು ಯಳಂದೂರು ತಾಲೂಕು 3 ಸೇರಿ ಒಂದೇ ಜಾಗದಲ್ಲಿ ನಡೀತಾ ಇದೆ. ಅದು ಒಂದು 1040 ಮತದಾನಗಳಿವೆ. ಅದು ಸುಧಾ ಬಿರುಸಿನ ಮತದಾನ ನಡೀತಾ ಇದೆ. ಅದರ ಒಗ್ಗಟ್ಟಿನಿಂದ ನಾವು ಎಲ್ಲರೂ ಮತದಾನ ಒಬ್ಬರು ಯಾರೂ ಗಲಾಟೆ ಮಾಡ್ಕೊಳ್ದೆ ಒಳ್ಳೆ ರೀತಿಯಿಂದ ನೀವು ಯಾರು ನಿಮ್ಗೆ ಸಮಾಜ ಸೇವೆ ಮಾಡ್ತಾರೋ ಅವ್ರನ್ನ ಆಯ್ಕೆ ಮಾಡಿ ಅಂತ ಕೇಳ್ಕೊಂಡು ಮಾಡ್ತಾ ಇದ್ದೀವಿ. ಅದರಿಂದ ಮುಂದಿನ ದಿನಗಳಲ್ಲಿ ವೀರಶೈವ ಮಹಾಸಭೆ ಒಂದು ಉನ್ನತ ಯಾರು ಆಯ್ಕೆ ಆಯ್ತಾರೋ ಅದು ಉನ್ನತ ಒಂದು ಮಟ್ಟಕ್ಕೆ ನಮ್ಮ ಸಮಾಜದ ಹಿತದೃಷ್ಟಿಯಿಂದ ನಮ್ಮೊಂದು ಒಳ್ಳೇದಾಗಲಿ ಅಂತ ನಾನು ಹೇಳಕ್ ಬಯಸ್ತೇನೆ. ಧನ್ಯವಾದಗಳು ಸರ್. ಬಸಪ್ಪ ಅವರೇ ನಮಸ್ಕಾರ. ನಮಸ್ಕಾರ. ಜಿಲ್ಲಾ ವೀರಶೈವ ಅಖಿಲ ಭಾರತ ಲಿಂಗಾಯತ ಮಹಾಸಭಾ ಚುನಾವಣೆ ಸ್ಪರ್ಧೆ ಮಾಡಿದ್ದೀರಿ. ಹೆಂಗ್ ನಡೀತಾ ಇದೆ ಸರ್ ನಿಮ್ಮ? ಚೆನ್ನಾಗಿ ನಡೀತಾ ಇದೆ ಅಣ್ಣ. ನಮ್ಮ ಜಿಲ್ಲಾ ಮಟ್ಟದ್ದು ಚೆನ್ನಾಗಿ ನಡೀತಾ ಇದೆ. ತಾಲೂಕಿನವರು ನಡೀತಾ ಇರೋದ್ರಿಂದ ಅದು ನಡೀತಾ ಇದೆ. ಸತತವಾಗಿ ಜನ ಬಂದಿದ್ದಾರೆ, ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ. ಇದೇ ಮೊದಲನೇ ಬಾರಿ ತಾವು ಸ್ಪರ್ಧೆ ಮಾಡಿರೋದು? ಹೋದ ಸರಿ ಕಳೆದ ಬಾರಿ ತಾಲೂಕು ಮಟ್ಟದಲ್ಲಿ ನಿರ್ದೇಶಕರಾಗಿದ್ದು, ಹಾಗೂ ಲಾರಿ ಇದರಲ್ಲಿ ಅಸೋಸಿಯೇಷನ್ ನಲ್ಲಿ ಅಧ್ಯಕ್ಷರಾಗಿದ್ದೀವಿ. ಇಲ್ಲಿ ಮಟ್ಟದಲ್ಲಿ ತಾಲೂಕಿಂದ ಜಿಲ್ಲೆಗೆ ಬಡ್ತಿ ಪಡೆದುಕೊಂಡು ಹೋಗೋಣ, ನೋಡೋಣ, ಅಲ್ಲಿ ಒಂದು ನಮ್ಮ ಕೈಲಾದ ಸೇವೆ ಮಾಡೋಣ ಅಂತ ಇದಕ್ಕೆ ಬಂದಿದ್ದೀವಿ. ದಯವಿಟ್ಟು ಜನ ಎಲ್ಲ ಮನ್ನಣೆ ಕೊಟ್ಟಿದ್ದಾರೆ. ನಾನು ಚಾಮರಾಜನಗರ, ಗುಂಡ್ಲುಪೇಟೆ ಎಲ್ಲ ಕಡೆನೂ ಹೋಗಿದ್ದೀನಿ. ಎಲ್ಲ ಸ್ಪಂದನೆ ನಮ್ಗೆ ಚೆನ್ನಾಗಿದೆ. ಗೆಲ್ಲುವ ವಿಶ್ವಾಸ ಇದೆ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಮಂಜುನಾಥ್ ಅಂತ, ಸಿದ್ದನಪುರ ಗ್ರಾಮ ಪಂಚಾಯತಿ, ಕೆಂಪನಪಾಳ್ಯ. ಇವತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಘಟಕ ಮತ್ತು ಕೊಳ್ಳೇಗಾಲ ತಾಲೂಕು ಘಟಕದ ಎಲೆಕ್ಷನ್ ನಡೀತಾ ಇದೆ. ಇಲ್ಲಿ ನಾವೆಲ್ಲ ನಂದೀಶ್ ಮೂಡ್ಲಪುರ ಅವರಿಗೆ ಮತದಾನ ಮಾಡ್ತಾ ಇದ್ದೀವಿ. ನಂದೀಶ್ ಅವರು ಎಲ್ಲ ಜನಪರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದರಿಂದ 2ನೇ ಬಾರಿ ಆಯ್ಕೆಯನ್ನ ಮಾಡಬೇಕು ಅಂತ ನಾವು ಎಲ್ಲ ಮತದಾರರನ್ನ ಕೇಳ್ಕೊತಾ ಇದ್ದೀವಿ. ಅವ್ರು ಗೆದ್ರೆ ಇನ್ನೂ ಜನಪರ ಕೆಲಸ ಮಾಡಲಿ ಅಂತ ನಾವು ಅವ್ರನ್ನ ಹಾರೈಸ್ತೀವಿ. ನಾನು ಮಹೇಶ್ ಅಂತ, ಕೆಂಪನಪಾಳ್ಯ. ನಾನು 20 ವರ್ಷದಿಂದ ಸಮಾಜ ಸೇವೆ ಮಾಡಲು ಹೊರಟಿದ್ದೇನೆ. ಇವಾಗ ನಾನು ನಿರ್ದೇಶಕರ ಚುನಾವಣೆಯಲ್ಲಿ ನಿಂತಿದ್ದೇನೆ. ನನಗೆ ಗೆಲ್ಲುವ ಅವಕಾಶ ಇದೆ. ನಮ್ಮ ಸಮಾಜ ಬಾಂಧವರು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಮತ್ತೆ ಮತವನ್ನು ಕೊಡ್ತಾವ್ರೆ. ಅದರಿಂದ ಇನ್ನೊಂದು ಸಾರಿ ನನಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಕಳೆದ ಬಾರಿ ನಿಂತಿದ್ದ ನಿರ್ದೇಶಕರು ಏನಾರಾಗಿದ್ರೆ ನೀವು? ಆಗಿಲ್ಲ. ತಾವು ಏನೇನಾಗಿದ್ದೀರಿ ಇದುವರೆಗೂ? ನಾವು PSB ಬ್ಯಾಂಕ್ ಡೈರೆಕ್ಟರ್ ಆಗಿದ್ದೀವಿ, PLD ಬ್ಯಾಂಕ್ ಡೈರೆಕ್ಟರ್ ಆಗಿದ್ದೀವಿ, ಮಾಜಿ TAPMC ಡೈರೆಕ್ಟರ್ ಆಗಿದ್ದೀವಿ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೀವಿ. ಈ ಬಾರಿ 2024-29 ಚುನಾವಣೆ 2024 ಕೊಳ್ಳೇಗಾಲ ತಾಲೂಕು ವೀರಶೈವ ಲಿಂಗಾಯತ ವೀರಶೈವ ನಿರ್ದೇಶಕರ ಚುನಾವಣೆಗೆ ಸ್ಪರ್ಧಿಸಿದ್ದೇನೆ. ನನ್ನ ನಂಬರ್ 11. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನನ್ನ ಹೆಸರು ಎಂ ಪುಟ್ಟಣ್ಣ ಅಂತ. ನನ್ನ ಅವಿರೋಧವಾಗಿ ನಮ್ಮ ತಾಲೂಕಿನ ಜನತೆ ನನ್ನನ್ನು ಆರಿಸಿದ್ದಾರೆ. ಅವ್ರಿಗೆಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತೆ ಅದೇ ರೀತಿ ಡೈರೆಕ್ಟರ್ಗಳಿಗೆ ವಿರೋಧವಾಗಿ ಆಯ್ಕೆ ಮಾಡಬೇಕಾಗಿತ್ತು. ಆದರೆ ಕಾರಣಾಂತರದಿಂದ ಯಾರೋ ಒಂದಿಬ್ಬರಿಂದ ಇದು ಚುನಾವಣೆಗೆ ಬಂದಿದೆ. ಅದು ಮನಸ್ಸು ನೋವಾಗ್ತದೆ. ನಾವು ಶಾಂತಿಯುತವಾಗಿ ಮತದಾನವನ್ನು ಎಲ್ಲ ಮಾಡಬೇಕು ಅಂತ ಎಲ್ಲರೂ ಮನವಿ ಮಾಡಿದ್ದೀನಿ. ಅದೇ ರೀತಿ ಶಾಂತಿಯುತವಾಗಿ ನಡೀತಾ ಇದೆ. ತಾಲೂಕು ಏನು ಘರ್ಷಣೆ ಇಲ್ಲದೆ ಮತ್ತೊಂದಿದೆ. ಬೆಳಗ್ಗೆ ಎಷ್ಟೊತ್ತಿಂದ ಸ್ಟಾರ್ಟ್ ಆಯ್ತು ಸರ್? ಬೆಳಗ್ಗೆ 7 ಗಂಟೆಯಿಂದ 8 ಗಂಟೆಗೆ ಇದ್ದದ್ದು. 7 ಗಂಟೆಗೆ ಜನ ಬಂದಿದ್ರು. 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಚುನಾವಣೆ ನಡೆಯಲಿದೆ. ಈಗ ನಿರ್ದೇಶಕರು ಎಷ್ಟು ಜನ ಸರ್ ನಿಮ್ಮ ತಾಲೂಕು ಕಮಿಟಿಗೆ? 21ರಲ್ಲಿ 13 ಜನಕ್ಕೆ ಮಹಿಳೆಯರದು ಒಂದು ಇನಾನಿಮಸ್ ಆಗಿದೆ. ಇನ್ನು 13ಕ್ಕೂ ಚುನಾವಣೆ ಆಗಬೇಕಾಗಿದೆ. ಅದ್ರಲ್ಲಿ ಇನ್ನೂ 7 ಜನನ ನಾವು ಲೇಡೀಸ್ನ ಆಮೇಲೆ ಅನಂತರ ನಾವು ಅವ್ರನ್ನ ನಾಮಿನೇಷನ್ ಮಾಡ್ಕೋಬೇಕು. ಈಗ 13 ಜನಗೆ ಚುನಾವಣೆ ಮಾತ್ರ ನಡೀತಾ ಇದೆ. 13 ಜನರು ಮಾತ್ರ ಚುನಾವಣೆ ನಡೀತದೆ. ತಾಲೂಕು ಮಟ್ಟದ ಕೊಳ್ಳೇಗಾಲ ತಾಲೂಕು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ. ಓಕೆ ಸರ್, ಧನ್ಯವಾದಗಳು ಸರ್.